ಇನ್ನು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ, ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಅಂತಹದ್ದೇ ಸಂಬಂಧಪಟ್ಟ ವಿಚಾರ. ರಾಯಚೂರಿನಲ್ಲಿ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಮಾಡಿರುವಂಥದ್ದು. ಈತ್ನಾಳ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಧರಣಿಯನ್ನು ಮಾಡಿರುವಂಥದ್ದು. ಲಿಂಗಸಗೂರು ತಾಲೂಕಿನಲ್ಲಿರುವಂತಹ ಈತ್ನಾಳ ಗ್ರಾಮ 1 ತಿಂಗಳಿಂದ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರುವಂಥದ್ದು. ಗ್ರಾಮದಲ್ಲಿರುವ ಬಾವಿಗಳನ್ನೇ ನಂಬಿರುವ ಗ್ರಾಮಸ್ಥರು ಇದೀಗ ಅಧಿಕಾರಿಗಳ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡ್ತಿರುವಂಥದ್ದು. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಸದಸ್ಯರು ಹಾಗೆ ಗ್ರಾಮಸ್ಥರಿಂದ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. 1 ತಿಂಗಳಿಂದ ಕುಡಿಯುವ ನೀರಲ್ಲಿ ವ್ಯತ್ಯಯ ಆಗ್ತಾ ಇದೆ, ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ, ಎಷ್ಟು ಕೇಳಿದ್ರು ಕೊಡ್ತಾ ಇಲ್ಲ. ಸರಿ ಅತ್ಲ ಇನ್ನೇನು ಗ್ರಾಮ ಪಂಚಾಯಿತಿ ಇದ್ರೇನು ಬಿಟ್ರೇನು ಅಂತ ಬೇಗ ಹಾಕಿ ಲಿಂಗಸಗೂರು ತಾಲೂಕಿನಲ್ಲಿರುವಂತಹ ಗ್ರಾಮಸ್ಥರು ಪ್ರೊಟೆಸ್ಟನ್ನು ಮಾಡ್ತಿರುವಂಥದ್ದು. ಕುಡಿಯುವ ನೀರಿಗಾಗಿ ಪ್ರೊಟೆಸ್ಟನ್ನು ಮಾಡ್ತಿರುವಂಥದ್ದು. ರಾಯಚೂರಿನಲ್ಲಿ ಈಚನಾಳ ಗ್ರಾಮ ಪಂಚಾಯಿತಿ, ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ 1 ತಿಂಗಳಿಂದ ಅವರಿಗೆ ಕುಡಿಯುವ ನೀರಿಗೆ ಪೂರೈಕೆ ಆಗ್ತಿಲ್ಲ. ಕುಡಿಯೋಕೆ ನೀರಿಲ್ಲ ಅಂದರೆ ತುಂಬ ಬೇಸಿಕ್ಕಾಗಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯನೇ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತಲ್ವಾ. ಹಾಗೆ 1 ತಿಂಗಳಿಂದ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಅಲ್ಲಿರುವಂತಹ ಬಾವಿಗಳನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಜನ. ಆದರೂ ಕೂಡ ಅದರ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ರೈತ ಸಂಘದವರು ಹಾಗೆ ಗ್ರಾಮಸ್ಥರ ಜೊತೆಗೆ ಸೇರಿಕೊಂಡು ಪ್ರೊಟೆಸ್ಟನ್ನು ಮಾಡ್ತಿರುವಂಥದ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ಸದಸ್ಯರು ಪ್ರೊಟೆಸ್ಟನ್ನು ಮಾಡಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರತಿನಿಧಿ ವೀರೇಶ್ ಇದ್ದಾರೆ, ಮಾತನಾಡಿಸ್ತೇವೆ. ವೀರೇಶ್, ಇನ್ನು ಕುಡಿಯುವ ನೀರಿಗೆ ಪ್ರೊಟೆಸ್ಟನ್ನು ಮಾಡ್ತಿರುವಂಥದ್ದು 1 ತಿಂಗಳಿಂದ ಪೂರೈಕೆ ಆಗಿಲ್ಲ, ಅಲ್ಲಿಂದ ಏನು ಅಪ್ಡೇಟ್ಸ್ ಇದೆ ಅಂತ? ಹೌದು ರೋಹಿತ್, ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕಾದ ಸ್ಥಳೀಯ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯದಿಂದ ಇವತ್ತು ಈ ಒಂದು ಪ್ರತಿಭಟನೆ ನಡೆದಿದೆ. ಕಳೆದ 1 ತಿಂಗಳಿನಿಂದ ಈ ಚಿನಾಳ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಅಲ್ಲಿನ ಸ್ಥಳೀಯರು ಬಾವಿಗಳನ್ನೇ ಅವಲಂಬಿಸಿದ್ದಾರೆ. ಈಗಾಗಲೇ ಅವರು ಅಲ್ಲಿನ ಸ್ಥಳೀಯರು ಮತ್ತು ಸಂಘಟನೆಯವರು ತಾಲೂಕು ಪಂಚಾಯತಿ ಇಒ ಅವರಿಗೆ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಕುಡಿಯುವ ನೀರು ನಮಗೆ ಸರಿಯಾಗಿ ಸಿಗುತ್ತಿಲ್ಲ ಅಂತೇಳಿ ಮನವಿ ಮಾಡಿದ್ರು ಕೂಡ ಇದುವರೆಗೂ ಯಾವುದೇ ವ್ಯವಸ್ಥೆ ತಾಲೂಕು ಆಡಳಿತ ಆಗ್ಲಿ, ತಾಲೂಕು ಪಂಚಾಯತ್ ಇಒ ಅವರಾಗ್ಲಿ, ಪಿಡಿಒ ಅವರಾಗ್ಲಿ ಯಾವುದೂ ಮಾಡಿಲ್ಲ. ಓಕೆ, ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ರೆ ಮುಂದಿನ ಕ್ರಮಗಳೇನಂತ? ಮುಂದಿನ ಕ್ರಮಗಳು ಏನಿಲ್ಲ. ಈಗ ಸದ್ಯಕ್ಕೆ ಪ್ರೊಟೆಸ್ಟ್ ಅನ್ನು ಬಂದ್ ಮಾಡಿದ್ದಾರೆ, ಮುಗಿಸಿದ್ದಾರೆ. ಇದುವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ವಿಸಿಟ್ ಮಾಡಿಲ್ಲ. ರೈತರು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಹಳ್ಳಿಗಳಿದೆ ವೀರೇಶ್? ಗ್ರಾಮ ಪಂಚಾಯತಿ 7 ರಿಂದ 8 ಹಳ್ಳಿಗಳು ಬರುತ್ತೆ ಸರ್. ಅಲ್ಲಿ ಓಕೆ, ಹಳ್ಳಿಗಳು ಬಂದ್ರು ಕೂಡ ಈ ಮೂಲ ಸಮಸ್ಯೆ ಏನಂತ ಹೇಳಿದ್ರೆ ಅಲ್ಲಿ ಕುಡಿಯುವ ನೀರು ಮೂಲಭೂತ ಸಮಸ್ಯೆ, ಬೀದಿ ದೀಪ, ಚರಂಡಿ ವ್ಯವಸ್ಥೆ, ಕುಡಿಯುವ ನೀರು ಇದನ್ನೆಲ್ಲ ಕೊಡ್ಬೇಕಾಗಿದ್ದ ಸ್ಥಳೀಯ ಆಡಳಿತ ಇವತ್ತ ನಿರ್ಲಕ್ಷ್ಯದಿಂದ ಅಲ್ಲಿ ಜನ ರೋಷ್ ಹೋಗಿ ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸ್ತಿದ್ದಾರೆ. ಓಕೆ, ಈಗ 8 ಹಳ್ಳಿಗಳಿಗೂ ನೀರು ಇಲ್ಲ ಹಾಗಾದ್ರೆ ಪ್ರಾಪರ್ ಆಗಿ? ಕೆಲ ಬೋರ್ವೆಲ್ಗಳು ಹಾಕಿದ್ದಾರೆ ಕೂಡ ಸದ್ಯದಲ್ಲಿ. ಅಲ್ಲಿ ಆ ಬೋರ್ವೆಲ್ ಕೂಡ ನೀರಿಲ್ಲದೆ ನಿಂತು ಹೋಗಿದೆ. ಅಲ್ಲಿ ಸ್ಥಳೀಯರಿಗೆ ಕುಡಿಯುವ ನೀರಿಗೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆನೂ ಇಲ್ಲದಂತಾಗಿದೆ. ಈಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದಲ್ಲದೆ ಮತ್ತು ಇವರು ಈಗಾಗಲೇ ಬೋಗಸ್ ದುಡ್ಡುಗಳನ್ನು ಯಾವ ಅಕೌಂಟ್ಗೆ ಯಾವ್ಯಾವ ತರ ಹಾಕಿದ್ದಾರೆ ಅನ್ನೋದನ್ನು ಕೂಡ ಈಗಾಗಲೇ ಹಿಂದೆ 6 ತಿಂಗಳಿಂದ ಆಗಲಿ ವರ್ಷದಿಂದ ಆಗಲಿ ಆರೋಪ, ಆಡಿಯೋ ವಿಡಿಯೋ ಕೂಡ ಎಲ್ಲ ರೆಕಾರ್ಡ್ ಬಹಿರಂಗ ಆದರೂ ಕೂಡ ಯಾವುದೇ ರೀತಿಯಿಂದ ಇಲ್ಲಿನ ಕಂಪ್ಯೂಟರ್ ಆಪರೇಟರ್ಗಾಗಲಿ ಮತ್ತು ಸಂಬಂಧಪಟ್ಟ ಮತ್ತು ಸಿಬ್ಬಂದಿಗಳಿಗೆ ಯಾವುದೇ ಕ್ರಮ ಜರುಗಿಸಕ್ಕೆ ಇವತ್ತಿನ ತಾಲೂಕು ಅಧಿಕಾರಿಗಳೇ ಮೀನಮೇಷ ನೋಡ್ತಿದ್ದಾರೆ.